24th ಕ್ವಶನ್. ಓಕೆ, ಈ 24th ಕ್ವಶನ್ ಇದೆಲ್ಲ ಸೇಮ್ ಟೆಕ್ಸ್ಟ್ ಬುಕ್ ಕ್ವಶನ್. ಓಕೆ, ಇದ್ರದ ಲಿಂಕ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ನೀವು ಅದನ್ನ ರೆಫರ್ ಮಾಡ್ಬಿಡ್ರಿ. ಓಕೆ, ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಈಗ ಆರ್ ಕ್ವಶನ್ ಮಾಡೋಣ. ಆರ್ ಕ್ವಶನ್ ಏನ್ ಕೊಟ್ಟಿದ್ದಾರೆ? ದ ವಾಲ್ಯೂಮ್ ಆಫ್ ಸ್ಪಿಯರ್ ಈಸ್ 539/3 ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ? ವಾಲ್ಯೂಮ್ ಆಫ್ ಎ ಸ್ಪಿಯರ್ ಕೊಟ್ಟಿದ್ದಾರೆ. ಎಷ್ಟು? 539/3 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮ್ ಏನು? 4/3 πr³ ಓಕೆ, 539/3 ಆಯ್ತು. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4/3 π ವ್ಯಾಲ್ಯೂ ಏನು? 22/7 ಇಂಟು r³ is equal to 539/3. ಓಕೆ, ಈಗ ನಾನು r³ ಒಂದೇ ಒಂದ್ ಕಡೆ ಇಟ್ಕೊಂತೀನಿ. ಓಕೆ, ಇನ್ನು ಉಳ್ಕಿದೆಲ್ಲ ಶಿಫ್ಟ್ ಮಾಡ್ತೀನಿ. 539/3 ಓಕೆ ಇಂಟು ಓಕೆ 37 ಏನಾಗುತ್ತೆ? ಮೇಲೆ ಹೋಗುತ್ತೆ. ಓಕೆ, ಆಮೇಲೆ 422 ಕೆಳಗಡೆ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ಅದನ್ನೇ ಬರೀತೀನಿ. 539/3 ಇಂಟು 3/4 ಇಂಟು 7/22. ಈಗ ಕ್ಯಾನ್ಸಲ್ ಮಾಡಿದ್ರೆ 3 ಕ್ಯಾನ್ಸಲ್ ಆಯ್ತು. ಓಕೆ, ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 11 2 ಜಾ ಓಕೆ 11 4 ಜಾ 44. ಓಕೆ, ಎಷ್ಟು ಉಳಿಯಿತು? 6 ಉಳಿಯುತ್ತೆ. 9 ಆಗುತ್ತೆ. ಓಕೆ, ಸೊ 99 ಆಗುತ್ತೆ. 11 9 ಜಾ 99. ಓಕೆ, ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 11 4 ಜಾ 44. 3 ಅಲ್ಲಿ 44 ಹೋದ್ರೆ 9 ಬರುತ್ತೆ. ಇನ್ನೊಂದು 9 ಇದೆ, 99 ಆಯ್ತು. 11 9 ಜಾ 99. ಓಕೆ, ಸೊ ಈಗ ನಾನೇನ್ ಮಾಡ್ಬಿಡ್ತೀನಿ, ಈ ಕಡೆ ಒಂದ್ ಸ್ವಲ್ಪ ತಗೊಂತೀನಿ. ಓಕೆ, ಸೊ ದಟ್ ನಿಮ್ಗೆ ಈಸಿ ಮಾಡ್ಬಿಡ್ತೀನಿ. ಈಗ ಉಳ್ದಿದ್ದೇನು? r³ is equal to 49 into 7. ನ್ಯೂಮರೇಟರ್ ಅಲ್ಲಿ ಅದು ಉಳಿದಿದೆ. ಡಿನಾಮಿನೇಟರ್ ಅಲ್ಲಿ ಏನು? 4 into 2 ಉಳಿದಿದೆ. ಇಲ್ಲಿ ಕ್ಯೂಬ್ ಇರೋದ್ರಿಂದ ನಾನೇನ್ ಮಾಡ್ಬಿಡ್ತೀನಿ, ಈಸಿಯಾಗಿ 3 ಪಾರ್ಟ್ ಈಕ್ವಲ್ ಇರಂಗ್ ಮಾಡ್ತೀನಿ. ಈಗ 49 ನ ನಾನು ಏನಂತ ಬರಿಬಹುದು? 7 into 7 into 7 ಅಂತ ಬರಿಬಹುದು. ಈಗ 4 ನ ನಾನು ಏನಂತ ಬರಿಬಹುದು? 4 ನ 2 into 2 ಅಂತ ಬರಿಬಹುದು. ಇಲ್ಲೊಂದು 2 ಇದೆ, ಬರಿತೀನಿ. ಈಗ ಕ್ಯೂಬ್ ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ? ಕ್ಯೂಬ್ ರೂಟ್ ಆಗುತ್ತೆ. ಓಕೆ, ಕ್ಯೂಬ್ ರೂಟ್ ಆದಾಗ ಏನು? 7 into 7 into 7 ಡಿವೈಡೆಡ್ ಬೈ 2 into 2 into 2. ಓಕೆ, ಈಗ ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ ಕ್ಯೂಬ್ ಅಲ್ಲಿ 3 7 ಕ್ಯೂಬ್ ರೂಟ್ ಅಲ್ಲಿ ಎಷ್ಟು 7 ಇದೆ? 3 7 ಇದ್ರೆ 1 7 ಹೊರಗಡೆ ಬಂದ್ಬಿಡುತ್ತೆ. ಅದೇ ರೀತಿ ಡಿನಾಮಿನೇಟರ್ ಅಲ್ಲಿ 3 2 ಇದೆ ಅಂದ್ರೆ 1 2 ಹೊರಗಡೆ ಬಂದ್ಬಿಡುತ್ತೆ. ಸೊ ಇವಾಗ ನಮ್ಗೆ ಏನ್ ಗೊತ್ತಾಯ್ತು? ಆರ್ ವ್ಯಾಲ್ಯೂ ಗೊತ್ತಾಯ್ತು. ಆರ್ ವ್ಯಾಲ್ಯೂ 7/2 ಆದ್ರೂ ಬರೀರಿ. 7/2 ಅಂದ್ರೆ ನಥಿಂಗ್ ಬಟ್ 3.5 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ನೀವು 7/2 ಆದ್ರೂ ಬರಿಬಹುದು, ಆರ್ 3.5 ಆದ್ರೂ ಬರಿಬಹುದು. ಈಗ ಅವ್ರು ನಮಗೆ ಕೇಳ್ತಾ ಇರೋದೇನು? ಫೈಂಡ್ ಇಟ್ಸ್ ಸರ್ಫೇಸ್ ಏರಿಯಾ. ಓಕೆ, ನೀವು ಕ್ವಶನ್ ನೋಡಿದ್ರೆ ಅವ್ರು ಏನ್ ಕೇಳ್ತಾ ಇದಾರೆ? ಫೈಂಡ್ ಇಟ್ಸ್ ಸರ್ಫೇಸ್ ಏರಿಯಾ ಕೇಳ್ತಾ ಇದ್ರೆ. ಎದ್ರದ್ದು? ಸ್ಪಿಯರ್ದು. ಓಕೆ, ಈಗ ನಮಗೆ ಫಾರ್ಮುಲಾ ಏನ್ ಗೊತ್ತು? ಈಗ ನಾವೇನ್ ಕಂಡಿಬೇಕು? ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಕಂಡಿಬೇಕು. ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಸೊ ಅದ್ರ ಫಾರ್ಮುಲಾ ಬಂದ್ಬಿಟ್ಟೇನು? 4πr². ಓಕೆ, ಈಗ 4 ಇಂಟು 5 ವ್ಯಾಲ್ಯೂ ಏನು? 22/7. ಸೊ ನಾನು ರೇಡಿಯಸ್ ಏನ್ ತಗೊಂತೀನಿ? 7/2 ತಗೋತೀನಿ. ಯಾಕಂದ್ರೆ ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಅದಕ್ಕೋಸ್ಕರ 7/2 ಇಂಟು 7/2. ಓಕೆ, ಈ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 2 ಜಾ ಮತ್ತೆ 2 1 ಜಾ 2. ಈ 2 ಕ್ಯಾನ್ಸಲ್ ಆಯ್ತು. ಈಗ 7 7 ಕ್ಯಾನ್ಸಲ್ ಆಯ್ತು. ಈಗ ಉಳಿದೇನು? 22 ಇಂಟು 7. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ 7 2 ಜಾ 14. 1 ಕ್ಯಾರಿ. 7 2 ಜಾ 14 ಪ್ಲಸ್ 1 15. 154. ಓಕೆ, ಈಗ ಅವರೆಲ್ಲ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೆಂಟಿಮೀಟರ್ ಕ್ಯೂಬ್. ಓಕೆ, ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿರೋದ್ರಿಂದ ನಾವಿಲ್ಲಿ ಏರಿಯಾ ಫೈಂಡ್ ಮಾಡ್ತಿದೀವಿ. ಏರಿಯಾ ಅಂದ್ರೆ ಏನ್ ಬರಿಬೇಕು? ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಓಕೆ, ಸೊ ಸೆಂಟಿಮೀಟರ್ ಕ್ಯೂಬ್ ಕೊಟ್ರೆ ನಾವು ಏರಿಯಾ ಅಂದ ತಕ್ಷಣ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಸೊ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಬಂದ್ಬಿಟ್ಟು 154 ಸೆಂಟಿಮೀಟರ್ ಸ್ಕ್ವೇರ್. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ
ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ದು ಎರಡು ಸೆಟ್ 1 ಮತ್ತೆ ಸೆಟ್ 2 ಎರಡು ಕ್ವಶನ್ ಪೇಪರ್ದು ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.